ನಮಸ್ಕಾರ 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 ವಿಸ್ತಾರ ಫುಡ್ ಅವ್ರು ಬಂದವರೇ ಅಡುಗೆ ಮಾಡಿಕೊಡಿ ಅಂದವ್ರೆ. ಅಡುಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಗುಂಟೂರು ಚಿಕನ್ ಮಾಡಿಕೊಡ್ತಾ ಇದ್ದೀನಿ. ಖುಷಿಯಾಗಿ ನೀವು ಕಲ್ತ್ಕೊಳ್ಳಿ, ಬೇಗ ತಿನ್ಕೊಳ್ಳಿ. ಖಾರವಾಗಿರಬೇಕು, ಖಾರವಾಗಿ ತಿನ್ನಬೇಕು. ಗುಂಟೂರು ಚಿಕನ್ ಬರೀ ದುಡ್ಡು ಅಲ್ಲ ಪ್ರಪಂಚ. ಇದು ನೋಡು, ಎಣ್ಣೆ ಹಾಕಿದ್ದೀನಿ. ಖುಷಿಯಾಗಿ ಚಳಿ ಇದೆಯಲ್ಲ ಅದಕ್ಕೆ ಬಂದೇ ಬರುತ್ತೆ. ಅಲ್ಲ ಬೇಕು ಚಿಕನೇ ಇಲ್ವಲ್ಲ, ಬರೀ ದುಡ್ಡು ಅಲ್ಲ ಪ್ರಪಂಚ. ಇದು ನೋಡು, ಉಪ್ಪು ಖಾರ ಹುಳಿ ಇರ್ಬೇಕು ತಾನೆ. ನಾವು ಆಗಿದ್ದೇ ಬೆಳ್ಳುಳ್ಳಿಯಿಂದ, ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹೆಂಗಿದೆ ಅಂದರೆ ನೀವು ಆ ಎಣ್ಣೆ ಅನ್ಕೊಬಿಟ್ಟಿರಾ. ಇದು ಬಂದು ಸನ್ಪ್ಯೂರ್ ಆಯಿಲನ್ನು ಹಾಕಿದ್ದೀವಿ. ತಿಂದಾದ್ಮೇಲೆ ಹೇಳ್ಬೇಕು ತಾನೆ, ಅದಕ್ಕೋಸ್ಕರ ಕಲಿಸ್ಕೊಡ್ತಾವ್ರೆ ನಿಮ್ಮ ಮನೆ ಚಂದ್ರು ಕಿಚನ್. ನೋಡ್ತಾ ಇರಿ ವಿಸ್ತಾರ ಚಾನಲ್. ನಮಗೆ ಲೇಕಿ ಯಾರು ರೇ ಹಾಗೆ ಚಿಕನ್ ರೇ. ಈಗ ಎಲ್ಲ ಹೇಳಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತ. ಬೇಕಾಗಿರುವ ಸಾಮಗ್ರಿನ ತೋರಿಸ್ಲೇಬೇಕಲ್ಲ, ನೀವು ಕಲ್ತ್ಕೋಬೇಕು. ಅದಕ್ಕೋಸ್ಕರ ಬನ್ನಿ, ಎಲ್ಲ ಸಾಮಗ್ರಿಗಳನ್ನ ನೋಡಿ. ಪದಾರ್ಥಗಳು: ಟೊಮೊಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಗುಂಟೂರು ಮೆಣಸಿನ್ಕಾಯಿ, ಗರಂ ಮಸಾಲೆ, ಅರಶಿನ ಪುಡಿ, ಕಸ್ತೂರಿ ಮೇಥಿ, ಸೋಂಪು, ಜೀರಿಗೆ, ಅನಾನಸು, ಪಲಾವ್ ಎಲೆ, ಏಲಕ್ಕಿ, ಉಪ್ಪು. ಇಷ್ಟು ಪದಾರ್ಥಗಳನ್ನು ಇದಕ್ಕೆ ಅರ್ಪಣೆ ಮಾಡೋದು, ನಿಮ್ಗೆ ಅಡುಗೆ ಮಾಡಿ ತೋರಿಸೋದು. ಈಗ ಬೇಕಾಗಿರೋದಕ್ಕೆ ಒಲೆ ಹಚ್ತಾ ಇದ್ದೀನಿ. ನಿಮಗೆ ಗುಂಟೂರು ಚಿಕನ್ ತೋರಿಸ್ಕೊಡ್ತಾ ಇದ್ದೀನಿ. ಆಹಾ, ಇದಕ್ಕೆ 30 ಗ್ರಾಮ್ ಆಯಿಲ್, ಎಣ್ಣೆಯನ್ನು 30 ಗ್ರಾಮನ್ನು ಹಾಕ್ತಾ ಇದ್ದೀವಿ. ಆಮೇಲೆ ಅಪ್ಪಿತಪ್ಪಿ ಆ ಎಣ್ಣೆ ಹಾಕ್ಬಿಟ್ಟಿರ ಸನ್ಪ್ಯೂರ್ ರಿಫೈಂಡ್ ಆಯಿಲ್ನ ಹಾಕ್ತಿದ್ದೀವಿ. ಓಕೆನಾ? ಅದು ಬೇರೆ ಎಣ್ಣೆ ಕಮ್ಮಿ ಆಗಿದೆ, ಕಮ್ಮಿ ಎಣ್ಣೆ ಹಾಕಿದ್ದೀನಿ. ಖುಷಿಯಾಗಿ ಈಗ ಅಂದರೆ ನೀವು ಆ ಎಣ್ಣೆ ಅನ್ಕೊಬಿಟ್ಟಿರಾ. ಇದು ಬಂದು ಸನ್ಪ್ಯೂರ್ ಆಯಿಲನ್ನು ಹಾಕಿದ್ದೀವಿ. ಖುಷಿಯಾಗಿ ಬೇಗ ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ. ಆಯಿಲು ಕಮ್ಮಿ ಇರಬೇಕು, ರುಚಿ ಎಲ್ಲ ಚೆನ್ನಾಗಿರಬೇಕು. ಅಂದರೆ ಚಂದ್ರು ಮಾಡೋ ಅಡುಗೆನ ಚಪ್ಪಡಿಸ್ಬೇಕು. ಕಲ್ತ್ಕೊಳ್ತೀರಾ, ಒಂದು ನಿಮಿಷ ಕಾಯ್ತಾ ಇರಿ. ಈಗ ಬಾಣಲೆಯನ್ನು ಹಿಂಗೆ ಬೆಂಡ್ ಮಾಡೋದು, ಅಣ್ಣವ್ರಿಗೆ ರೂಪ ತೋರಿಸಿರಿ. ನೋಡಿ, ಗುಂಟೂರು ಮೆಣಸಿನ್ಕಾಯಿ ಒಂದು 4 ಇದಕ್ಕೆ ಹಾಕ್ತಾ ಇದ್ದೇನೆ. ಆಮೇಲೆ 1 ಈರುಳ್ಳಿ ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಈರುಳ್ಳಿ ಹಾಕಿದೆ, ಗುಂಟೂರು ಮೆಣಸಿನ್ಕಾಯಿ ಕೊಟ್ಟೆ. ಈಗ ಇದಕ್ಕೆ ಚೆಂದ ಅಲ್ಲಾಡ್ಸೋದು. ಖುಷಿಯಾಗಿ ಅನ್ನ ಚೆನ್ನಾಗಿ ಕೆಂಪಾರ ಬರ್ತಾ ಇದ್ರೆ 3/4 kg ಚಿಕನ್ ಹಾಕೋದು, ಗುಂಟೂರು ಚಿಕನ್ ಮಾಡೋದು. ಮಾಡ್ಕೊಂಡಿದ್ರೆ ಅಡುಗೆ ಎಲ್ಲ ರುಚಿಯಾಗಿದೆಯಾ, ಪರವಾಗಿಲ್ಲ, ಅಡುಗೆ ಚೆನ್ನಾಗಿ ಮಾಡ್ತೀವಾ ಅಂತ ನೀವು ಹೇಳಿ ಕಾಮೆಂಟ್ಸ್ ಮಾಡ್ತಾ ಇರಿ. ನಾವು ಕಲ್ತ್ಕೋಬೇಕಲ್ವಾ, ನಿಮ್ದೆಲ್ಲ ಪ್ರೀತಿ ತೋರಿಸ್ಬೇಕಲ್ವಾ. ಬೆಳ್ಳುಳ್ಳಿ ಕಬಾಬ್ ಥರ ಯಾವುದನ್ನ ಒಂದು ಹಾಕ್ಬೇಕಲ್ವಾ. ಕಾಯ್ತಾ ಇರಿ, ಮಾಡಿಕೊಡ್ತಾ ಇರ್ತೀವಿ ಹಳ್ಳಿಯ ಅಡುಗೆ. ಆಮೇಲೆ ಅಪ್ಪಿತಪ್ಪಿ ಗುಂಟೂರು ಹೋಗ್ಬಿಟ್ಟಿರ. ಆವಾಗಲೇ ನಿಮಗೆ 2 ಟೊಮೊಟೊ ತೋರಿಸಿದ್ದೆ, 2 ಟೊಮೊಟೊ ಜ್ಯೂಸ್ ಮಾಡಿದ್ದೆ, ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾವು ಬಾಗಿದ್ದೇ ಬೆಳ್ಳುಳ್ಳಿಯಿಂದ, ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹೆಂಗಿದೆ. ಅವ್ರು ಮರಿಬಾರ್ದಲ್ಲ, ಅನ್ನ ಹಾಕ್ದವ್ರನ್ನ, ಪ್ರೀತಿ ತೋರಿಸ್ತವ್ರನ್ನ ಯಾವಾಗಲೂ ಉತ್ತುಂಗಿಗೆ, ತಂದೆ ತಾಯಿನ ಇದನ್ನೆಲ್ಲ ಪ್ರೀತಿಯಿಂದ ತೋರಿಸಿದ್ರೆ ರುಚಿ ಅಡುಗೆ ಆಹಾ ಅನ್ಬೇಕು. ಈಗ ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, ಒಂದೇ ಒಂದು ಅನಾನಸು, 2 ಪಲಾವ್ ಎಲೆ, 2 ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಅಣ್ಣ ಮೊಸರು ಕೊಟ್ಟಿಲ್ವಣ್ಣ. ಈಗ ಚಿಲ್ಲಿ 1 ಸ್ಪೂನ್ ಚಿಲ್ಲಿ ಪೌಡ್ರು, 1.5 ಸ್ಪೂನ್ ಧನಿಯಾ ಪುಡಿ, ಆಮೇಲೆ ಕಸ್ತೂರಿ ಮೇಥಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಶಿನ ಪುಡಿ. ಸ್ವಲ್ಪ ಕೈ ಒರೆಸ್ಕೊಂಬರ್ತೀನಿ. ಖಾರವಾಗಿರುತ್ತೆ, ಚಳಿಗಾಲಕ್ಕೆ ಬೊಂಬಾಟಾಗಿರುತ್ತೆ. ಅದಕ್ಕೋಸ್ಕರ ಕಲಿಸ್ಕೊಡ್ತಾ ಇದ್ದೀನಿ ಗುಂಟೂರು ಮೆಣಸಿನ್ಕಾಯಿ. ಆದರೆ ಗುಂಟೂರಿಗೆ ಹೋಗ್ಬೇಡಿ, ಬೆಂಗಳೂರಲ್ಲೇ ಮಾಡಿ ಖುಷಿಯಾಗಿರ್ತೀನಿ. ನಮ್ಮ ಕರ್ನಾಟಕ ಜನಕ್ಕೆ ಗುಂಟೂರು ಚಿಕನ್. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಚೆನ್ನಾಗಿ ಮರಳಿಸ್ತಾ ಇದ್ದೀನಿ. ನಾನೇ ತಗೊಬತ್ತೀನಿ.
ಚಿಕನ್ ಒಳಗಡೆ ಇಕ್ಕಿದ್ದೀನಿ, ತಗೊಂಡು ಬರ್ತೀನಿ. ನಮ್ಮ ಹುಡುಗರಿಗೆ ಹೇಳೋದಷ್ಟೇ, ಯಜಮಾನನೇ ಮಾಡಬೇಕು, ಯಜಮಾನನೇ ತೋರಿಸ್ಬೇಕು. ಲೇಕಿಯಾರೇ ಆಟಾಗೆ ಚಿಕನ್ ರೇ. ಈಗ ಒಂದು ಕಪ್ಪಲ್ಲಿ ಅರ್ಧ ಕಪ್ಪು ಮೊಸರು, ಹುಳಿ, ಉಪ್ಪು ಖಾರ ಹುಳಿ ಇರ್ಬೇಕು ತಾನೆ, ತಿಂದಾದ್ಮೇಲೆ ಹೇಳ್ಬೇಕು ತಾನೆ. ಅದಕ್ಕೋಸ್ಕರ ಕಲ್ಸ್ಕೊಡ್ತಾವ್ರೆ ನಿಮ್ಮ ಮನೆ ಚಂದ್ರು ಕಿಚನ್. ನೋಡ್ತಾ ಇರಿ ವಿಸ್ತಾರ ಚಾನಲ್. ಈಗ 1/4 kg ಗುಂಟೂರು ಚಿಕನ್ಗೆ ತಗೊಂಡಿದ್ದೀನಿ. ಈಗ ಚಿಕನ್ ಹಾಕ್ತಾ ಇದ್ದೀನಿ. ಖಾರವಾಗಿರಬೇಕು, ಖಾರವಾಗಿ ತಿನ್ನಬೇಕು ಗುಂಟೂರು ಚಿಕನ್. ಏನಂತೀರಾ? ಖಾರ ಅಲ್ಲ, ನಾವು ಮಾಡಿದ್ದೀವಿ ನೋಡಿ. ಆಮೇಲೆ ಹೇಳ್ತಾರೆ ಗುಂಟೂರು ಊರಲ್ಲಿ ಗುಂಟೂರು ಚಿಕನ್ ಮಾಡೋದನ್ನು ಬೆಂಗಳೂರಲ್ಲಿ ತೋರಿಸ್ತಾ ಇದ್ದೀವಿ. ಖಾರವಾಗಿರಬೇಕು, ಖಾರವಾಗಿ ತಿನ್ನಬೇಕು ಗುಂಟೂರು ಚಿಕನ್. ಖಾರವಾಗಿ ತಿನ್ನಿ. ಮಳೆ ಬಿದ್ದಿದೆ, ಚಳಿಗಾಗಿ ಮಾಡಿಕೊಟ್ಟಿದ್ದೀನಿ ಗುಂಟೂರು ಚಿಕನ್. ತಿಂತಾ ಇದ್ರೆ ಕೆಮ್ಮು ಬೋದರೆಲ್ಲ ಜ್ವರ ಎಲ್ಲ ವಾಸಿ ಆಗ್ಬಿಡ್ಬೇಕು. ಆ ಖಾರ ತಿಂದರೆ ಗುಂಟೂರು ನೋಡಬೇಕು, ಗುಂಟೂರು ಥರ ತಿನ್ನಬೇಕು. ತಿಂದಾದ್ಮೇಲೆ ಆಹಾ ಅನ್ಬೇಕು. ಓಕೆನಾ? ಆಂಧ್ರ ಸ್ಟೈಲ್ ಗುಂಟೂರು ಚಿಕನ್ ಮಾಡ್ತಾ ಇದ್ದೀನಿ, ಮಾಡಾಗಿದೆ. ಈಗ ಬಿಡ್ತಾ ಇದ್ದೀನಿ ಆಂಧ್ರ ಸ್ಟೈಲ್ ಗುಂಟೂರು ಚಿಕನ್. ತಿಂದಾದ್ಮೇಲೆ ಖಾರ ನೋಡಬೇಕು, ನೆಗಡಿ ಹೋಗಬೇಕು. ತಿಳಿದೆಯಲ್ಲ, ಅದಕ್ಕೆ ಬಂದೇ ಬರುತ್ತೆ ನೋಡಿ. ಆಂಧ್ರ ಸ್ಟೈಲ್ ಗುಂಟೂರು ಚಿಕನ್ ರೆಡಿ ಮಾಡಿದ್ದೀವಿ. ಖಾರವಾಗಿರುತ್ತೆ, ಚಳಿಗೆ 1 more ಅನ್ನುತ್ತೆ. ತಿಂದಾದ್ಮೇಲೆ ಅನ್ಬೇಕು ಖಾರ. ನೋಡಿ, ರುಚಿ ಪಡಿ, ಬೇಗ ಮಾಡ್ಕೊಳ್ಳಿ, ಬೇಗ ತಿನ್ಕೊಳ್ಳಿ. ತಿಂದಾದ್ಮೇಲೆ ಕಾಮೆಂಟ್ಸ್ ಮಾಡ್ತಾ ಇರಿ. ಗುಂಟೂರು ಚಿಕನ್ ಗುಂಟೂರು ಚಿಕನ್ ರೆಡಿ ಆಗಿದೆ. 2 ಪೀಸ್ ಟೊಮೊಟೊ ಕಟ್ ಮಾಡ್ದಮ್ಮ. ನೋಡಿ, ಗುಂಟೂರು ಚಿಕನ್ ರೆಡಿ ಇದೆ. ತಿನ್ನಬೇಕು, ಖುಷಿಯಾಗಿ ಹೇಳ್ಬೇಕು ಗುಂಟೂರು ಚಿಕನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.